ಇನ್ನು ರಾಯಚೂರಿನ ಲಿಂಗಸಗೂರಿನಲ್ಲಿ ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಆಗಿದೆ. ಲ್ಯಾಂಡ್ ಆಗಬೇಕಿದ್ದಂತ ಹೆಲಿಪ್ಯಾಡ್ ಬದಲು ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ದಿಢೀರ್ ಗೊಂದಲದಿಂದ ಅಧಿಕಾರಿಗಳು ಕೆಲ ಕಾಲ ತಬ್ಬಿಬ್ಬಾಗಿದ್ರು. ಸಿಎಂ ಲ್ಯಾಂಡ್ ಆಗಬೇಕಿದ್ದ ಹೆಲಿಪ್ಯಾಡ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಇದು ಗೊಂದಲಕ್ಕೆ ಎಡೆಮಾಡಿ ಕೊಟ್ಟಿದೆ. ಅಂದ್ರೆ ಲ್ಯಾಂಡ್ ಆಗಬೇಕಿದ್ದಂತ ಹೆಲಿಪ್ಯಾಡ್ ಬೇರೆ ಇತ್ತು, ಆಗಿರೋದು ಮತ್ತೊಂದು ಕಡೆ. ಯಾಕಿಷ್ಟೊಂದು ಗೊಂದಲ ಅಂತ ಹೇಳಿದ್ರೆ ಸಿಎಂ ಆಗಿರೋದ್ರಿಂದ ಅವರ ಪ್ರೋಟೋಕಾಲ್ಗಳಿರುತ್ತೆ, ಸಿಬ್ಬಂದಿ ಇರ್ತಾರೆ, ಭದ್ರತೆಗಾಗಿ ಸಿಬ್ಬಂದಿ ನಿಯೋಜನೆ ಆಗಿರುತ್ತೆ, ಹಾಗಾಗಿನೇ ಗೊಂದಲ ಆಗಿದೆ. ಇನ್ನು ಇತ್ತ ವಿಜಯಪುರ ಜಿಲ್ಲೆ ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ಖಾಸಗಿ ಮಿನಿ ವಿಮಾನ ಪತನಗೊಂಡಿದೆ. ಕೊನೆ ಕ್ಷಣದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕ್ಯಾಪ್ಟನ್ ಹಾಗೂ ತರಬೇತಿ ನಿರತ ಪೈಲಟ್ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಶೋಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೆಲವೇ ದಿನಗಳ ಹಿಂದೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಪ್ರಯಾಣ ಮಾಡುತ್ತಿದ್ದ ಜೆಟ್ ಫ್ಲೈಟ್ ದುರಂತಕ್ಕೀಡಾಗಿ ಅಜಿತ್ ಪವಾರ್ ಸೇರಿದಂತೆ ಇನ್ನಿತರು ಮೃತಪಟ್ಟ ಘಟನೆ ಮಾಸುವ ಮುನ್ನವೇ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಹೊರಭಾಗದಲ್ಲಿ ಒಂದು ಲಘು ವಿಮಾನ ನೆಲಕ್ಕಪ್ಪಳಿಸಿದೆ ಅಂತಲೇ ಹೇಳ್ಬೋದು. ಸದ್ಯ ನಾವು ಯಾವ ರೀತಿ ವಿಮಾನ ಇಲ್ಲಿ ನೆಲಕ್ಕೆ ಬಿದ್ದಿದೆ ಆ ಸ್ಪಾಟಲ್ಲಿ ಇದ್ದೀವಿ. ನನ್ನ ಹಿಂದುಗಡೆ ಏನು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಕೆಳಗೆ ಬಿದ್ದಂಥ ಲಘು ವಿಮಾನ, ಇದು ಜೆಟ್ ಫ್ಲೈಟ್ ಅಂತ ಏನು ಕರಿತೀವಿ ಈ ವಿಮಾನ. ಇದರಲ್ಲಿ ಕೇವಲ ಇಬ್ಬರು ಪ್ರಯಾಣಿಕರು ಮಾತ್ರ ಪ್ರಯಾಣ ಮಾಡುವಂಥ ಒಂದು ಸೌಲಭ್ಯ ಈ ವಿಮಾನದಲ್ಲಿತ್ತು ಅಂತಲೇ ಹೇಳ್ಬೋದು. ಏನು ಕಲಬುರಗಿಯಿಂದ ಬೆಳಗಾವಿಯತ್ತ ಪ್ರಯಾಣ ಮಾಡ್ತಿದ್ದಂಥ ಈ ವಿಮಾನ ಏನು ಇಂಧನ ಖಾಲಿಯಾಗಿ ಅದರಲ್ಲಿ ಇರ್ತಕ್ಕಂಥ ಫ್ಯೂಯಲ್ ಖಾಲಿಯಾದ ತಕ್ಷಣ ಕ್ರಮೇಣವಾಗಿ ಹಂತ ಹಂತವಾಗಿ ನೆಲಕ್ಕೆ ಬಂದು ಇಲ್ಲಿ ಕಬ್ಬಿನ ಗದ್ದೆಯಲ್ಲಿ ಅಪ್ಪಳಿಸಿದಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಮುಖ್ಯವಾಗಿ ಏನು ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ವಿಮಾನ ಅಂತಲೇ ಇದಕ್ಕೆ ಕರೀತಾರೆ. ರೆಡ್ ಬರ್ಡ್ ಏವಿಯೇಷನ್ ಎಂಬ ವಿಮಾನ ತರಬೇತಿ ಸಂಸ್ಥೆಯವರು ಇದನ್ನು ಉಪಯೋಗ ಮಾಡ್ತಾಯಿದ್ರು. ಇದರಲ್ಲಿ ಏನು ತರಬೇತಿ ನಿರತ ಪೈಲಟ್ ಮತ್ತು ಆ ಪೈಲಟ್ ತರಬೇತಿಗೆ ನೀಡ್ತಕ್ಕಂಥ ಅವರ ಕ್ಯಾಪ್ಟನ್ ಇಬ್ಬರೇ ಪ್ರಯಾಣ ಮಾಡ್ತಾಯಿದ್ರು. ಕ್ಯಾಪ್ಟನ್ ಕುನಾಲ್ ಮಲ್ಹೋತ್ರಾ ಮತ್ತು ತರಬೇತಿ ನಿರತ ಪೈಲಟ್ ಆದಂಥ ಗೌತಮ್ ಶಂಕರ್ PR ಎಂಬರು ಇಬ್ಬರು ಮಾತ್ರ ಇದ್ದರು. ಯಾವಾಗ ಇದು ಕಲಬುರಗಿಯಿಂದ ವಿಜಯಪುರ ಏನು ಮಾರ್ಗವಾಗಿ ಬೆಳಗಾವಿಗೆ ತೆರಳ್ತಾ ಇತ್ತು, ಆಗ ಇದರಲ್ಲಿ ಇರ್ತಕ್ಕಂಥ ಇಂಧನ ಖಾಲಿಯಾಗಿದೆ. ಆ ಕ್ಷಣದಲ್ಲಿ ಇಂಜಿನ್ ಬಂದ್ ಆದ ಕಾರಣದಿಂದ ಅದು ಕ್ರಮೇಣ ಭೂಮಿಯ ಮುಖವಾಗಿ ಚಲಿಸ್ತಾ ಇಲ್ಲಿ ಬಂದು ಅಪ್ಪಳಿಸಿದೆ. ಅದೃಷ್ಟವಶಾತ್ ಇಬ್ಬರಿಗೂ ಕೂಡ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸ್ವಲ್ಪ ಮತ್ತು ಕೆಲವರಿಗೆ ಗಂಭೀರವಾಗಿ ಗಾಯವಾಗಿದೆ. ಅವರನ್ನು ಕೂಡಲೇ ಆಂಬ್ಯುಲೆನ್ಸ್ ಮುಖಾಂತರ ವಿಜಯಪುರ ನಗರದ BLD ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿಯ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಆದರೆ ಗಾಯಗಳಾಗಿವೆ ಅನ್ನೋ ಮಾಹಿತಿ ಅವರು BLD ಆಸ್ಪತ್ರೆಯ ವೈದ್ಯರು ತಿಳ್ತಾ ಇದ್ದಾರೆ. ನಿಜಕ್ಕೂ ಇಂಧನ ಖಾಲಿಯಾಗಿತ್ತಾ ಅಥವಾ ಬೇರೆ ಇಂಜಿನ್ ತಾಂತ್ರಿಕ ತೊಂದರೆ ಇತ್ತಾ ಎನ್ನುವ ನಿಟ್ಟಿನಲ್ಲಿ ತನಿಖೆ ಆಗತ್ತೆ. ಹಾಗಾದರೆ ಇದು ಕಲಬುರಗಿಯಿಂದ ಬೆಳಗಾವಿಗೆ ಹೋಗುವಾಗ ಇವರು ಇಂಧನ ಟ್ಯಾಂಕನ್ನು ಪರಿಶೀಲಿಸಿದ್ದಾರಾ ಇಲ್ವಾ, ಕಡಿಮೆ ಇಂಧನ ಇದ್ದರೂ ಯಾಕೆ ಬಂದರು ಎಂಬುತ್ತದೆ ಹಲವಾರು ಪ್ರಶ್ನೆಗಳು ಈಗ ನಮ್ಮ ಮುಂದೆ ಬರುತ್ತೆ. ಇವೆಲ್ಲ ಪ್ರಶ್ನೆಗಳಿಗೂ ಸಂಶಯಗಳು ಕೂಡ ಸಂಪೂರ್ಣ ತನಿಖೆ ಬಳಿಕವಷ್ಟೇ ನಿಖರವಾದ ಉತ್ತರ ತಿಳಿದು ಬರ್ತಾ ಇದೆ. ಕ್ಯಾಮರಾಮನ್ ಹನ್ನೊಂದು ಜೊತೆ ಅಶೋಕ್ ಅಡಲಿ TV9 ವಿಜಯಪುರ.